ಕಾಡಿನ ಬಳಿ ಇದ್ದ ಸೀತಾಪುರ ಎಂಬ ಹಳ್ಳಿಯಲ್ಲಿ ರಾಮು ತನ್ನ ಪರಿವಾರದ ಜೊತೆ ವಾಸ ಮಾಡ್ತಿದ್ದ. ಒಂದು ದಿನ ರಾಮು ಕಾಡಿನಲ್ಲಿ ಓಡಾಡ್ತಾ ಇದ್ದಾಗ ಅವನಿಗೆ ಒಂದು ಶಬ್ದ ಕೇಳಿಸುತ್ತೆ. ಕಾಪಾಡಿ, ಕಾಪಾಡಿ, ಅಯ್ಯೋ ಯಾರಾದ್ರೂ ನನಗೆ ಸಹಾಯ ಮಾಡಿ. ರಾಮು ಅಲ್ಲಿ ಗಾಯಗೊಂಡು ಸಹಾಯ ಕೇಳ್ತಾ ಇರೋ ಒಂದು ಕೋತಿಯನ್ನ ನೋಡ್ತಾನೆ. ಅಯ್ಯೋ ಅಣ್ಣ, ನನಗ್ ಸಹಾಯ ಮಾಡಿ, ಇಲ್ಲ ಅಂದ್ರೆ ನಾನು ಸತ್ ಹೋಗ್ಬಿಡ್ತೀನಿ. ಅಯ್ಯೋ, ನಿನಗೆ ತುಂಬಾ ಗಾಯ ಆಗಿದೆ, ಅಷ್ಟಕ್ಕೂ ನಿನಗೆ ಏನಾಯ್ತು? ನಾನು ಆಟ ಆಡ್ತಿದ್ದೆ, ಅವಾಗ ಒಂದ್ ಸಿಂಹ ಬಂದು ನನ್ ಮೇಲೆ ದಾಳಿ ಮಾಡ್ತು. ನನ್ನನ್ನ ಕಾಪಾಡೋದಕ್ ಹೋಗಿ ನಮ್ಮಪ್ಪ ಅಮ್ಮ ಆ ಸಿಂಹಕ್ಕೆ ಆಹಾರ ಆಗೋದ್ರು. ನಾನು ಅನಾಥ ಆಗೋದೆ. ನೀನೇನು ಚಿಂತೆ ಮಾಡ್ಬೇಡ, ನಾನ್ ನಿನಗೆ ಚಿಕಿತ್ಸೆನೂ ಕೊಡಿಸ್ತೀನಿ, ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ರಾಮು ಗಾಯಗೊಂಡಿರೋ ಕೋತಿಗೆ ಚಿಕಿತ್ಸೆ ಕೊಡಿಸೋದಿಕ್ಕಾಗಿ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಅಯ್ಯೋ, ನೀವು ಈ ಕೋತಿನ ಯಾಕೆ ಎತ್ಕೊಂಡ್ ಬಂದ್ರಿ? ಇದಕ್ಕೆ ಗಾಯ ಆಗಿದೆ, ಚಿಕಿತ್ಸೆಯ ಅಗತ್ಯ ಇದೆ, ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ ಬಂದೆ. ಇಲ್ಲ, ಇದನ್ನ ನಾನ್ ಮನೆಯಲ್ಲಿ ಇಟ್ಕೊಳ್ಳಲ್ಲ. ನಮ್ ಮಗು ಇನ್ನೂ ಚಿಕ್ಕದಿದೆ. ಈ ಕೋತಿ ನಮ್ ಮಗುಗೇನಾದ್ರೂ ಮಾಡ್ಬಿಟ್ರೆ? ಅಮ್ಮ, ನಾನ್ ಯಾವುದೇ ಕಾರಣಕ್ಕೂ ಈ ಮಗುಗೆ ತೊಂದರೆ ಕೊಡಲ್ಲ, ನೋಡ್ತಾ ಇರಿ. ನನಗೆ ಚಿಕಿತ್ಸೆಯ ಅಗತ್ಯ ಇದೆ, ಹಾಗಾಗಿ ನನ್ನನ್ನ ಇಲ್ಲಿರೋದಕ್ ಬಿಡಿ, ನಾನ್ ನಿಮ್ಮ ನಂಬಿಕೆ ಗಳಿಸ್ತೀನಿ. ಗಂಗಾ ಯಾವುದೇ ಕಾರಣಕ್ಕೂ ಗಾಯಗೊಂಡಿರೋ ಆ ಕೋತಿಯನ್ನ ತನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರೆ ರಾಮು ಅವಳನ್ನ ತುಂಬಾ ಕೇಳ್ಕೊಂಡ್ಮೇಲೆ ಅವಳು ಒಪ್ಕೋತಾಳೆ. ಆಮೇಲೆ ರಾಮು ಗಾಯಗೊಂಡಿರೋ ಕೋತಿಗೆ ಚಿಕಿತ್ಸೆ ಕೊಡೋದಿಕ್ ಶುರು ಮಾಡ್ತಾನೆ. ಸ್ವಲ್ಪ ದಿನಗಳಲ್ಲೇ ಆ ಕೋತಿ ಸರಿ ಹೋಗುತ್ತೆ. ಸರಿ ಹೋದ್ಮೇಲೆ ಆ ಕೋತಿ ರಾಮುಗೆ ಹೇಳುತ್ತೆ, ನೀವು ನನ್ನ ಪ್ರಾಣ ಕಾಪಾಡದ್ರಿ, ನಾನಿನ್ ಮುಂದೆ ಯಾವುದೇ ಕಾರಣಕ್ಕೂ ನಿಮಗ್ ತೊಂದರೆ ಕೊಡೋದಿಲ್ಲ, ನಾನೀಗ ಹೋಗೋದಕ್ಕೆ ಅನುಮತಿ ಕೊಡಿ. ಇಲ್ಲ ಬಲ್ಲು, ನಾನ್ ಇಲ್ಲಿಂದ ಹೋಗೋದಕ್ಕೆ ನಿನಗೆ ಅನುಮತಿ ಕೊಡೋದಿಲ್ಲ. ಯಾಕೆ ಅಂದ್ರೆ ನನಗ್ ಗೊತ್ತಿದೆ ನಿಮ್ಮ ಅಪ್ಪ ಅಮ್ಮ ಈ ಪ್ರಪಂಚದಲ್ಲಿ ಇಲ್ಲ ಅಂತ. ಈಗ ನಿನ್ನ ಕಾಡು ಪ್ರಾಣಿಗಳಿಂದ ಯಾರು ಕಾಪಾಡ್ತಾರೆ? ನೀವು ಇದನ್ನ ಕಾಡು ಪ್ರಾಣಿಗಳಿಂದ ರಕ್ಷಿಸಕ್ಕೆ ಚಿಂತೆ ಪಡ್ತಾ ಇದ್ದೀರಾ, ಆದ್ರೆ ಈ ಕೋತಿಯಿಂದ ನಮ್ಮ ಮಗುನ ಹೇಗ್ ಕಾಪಾಡ್ಬೇಕು ಅಂತ ಒಂಚೂರು ಯೋಚನೆ ಮಾಡಲ್ಲ ನೀವು. ಗಂಗಾ, ನಾವು ಬಲ್ಲುವಿನ ಪ್ರಾಣ ಕಾಪಾಡದ್ವಿ, ಇದು ನಮ್ಮ ಮುನ್ನನಿಗೆ ತೊಂದರೆ ಕೊಡೋದಿಲ್ಲ. ಇಲ್ಲ, ನನ್ನ ಕೋತಿಗಳ ಮೇಲೆ ನಂಬಿಕೆ ಇಲ್ಲ. ನಿಮಗ್ ನೆನಪಿದೆಯಾ, ಹೋದ್ ಸಾರಿ ನಮ್ ಪಕ್ಕದ ಮನೆ ಪಾಂಡು ಅವರ ಚಿಕ್ಕ ಮಗುನ ಒಂದ್ ಕೋತಿ ಎತ್ಕೊಂಡ್ ಹೋಗಿತ್ತಲ್ವಾ? ಹಾ, ನನಗ್ ನೆನ್ಪಿದೆ. ಹಾಗಾದ್ರೆ ನಿಮ್ಗೆ ಇದು ನೆನ್ಪಿರ್ಬೇಕಲ್ವಾ, ಆ ಕೋತಿಗಳು ಪಾಂಡು ಮಗುನ ಸಾಯಿಸ್ಬಿಟ್ಟಿದ್ವು ಅಂತ. ಅಮ್ಮ, ನನ್ ಮೇಲೆ ನಂಬಿಕೆ ಇಡಿ, ನಾನ್ ಯಾವುದೇ ಕಾರಣಕ್ಕೂ ನಿಮ್ಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಪಡೋದಿಲ್ಲ. ಗಂಗಾ ಈ ಸಲ ಕೂಡ ಕೋತಿಯನ್ನ ತನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಕ್ಕೆ ಒಪ್ಕೊಳ್ತಾ ಇರ್ಲಿಲ್ಲ. ಆಗ ರಾಮು ಅವಳಿಗೆ ಅರ್ಥ ಮಾಡಿಸ್ತಾನೆ. ನೋಡು ಗಂಗಾ, ಬಲ್ಲು ತುಂಬಾ ಒಳ್ಳೆಯವನು, ಇಂಥ ಸಮಯದಲ್ಲಿ ಅವನಿಗೆ ನಮ್ ಸಹಾಯದ ಅಗತ್ಯ ಇದೆ. ಬಲ್ಲು ಕೂಡ ನಮ್ ಮುನ್ನಂತರ ಸಣ್ಣ ಹುಡುಗ, ನಂಬಿಕೆ ಇಡು, ಅವನು ನಮ್ ಮುನ್ನನ್ ಜೊತೆ ಸ್ನೇಹಿತನಾಗಿರ್ತಾನೆ. ರಾಮು ಅವಳಿಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಕೊನೆಗೆ ಗಂಗಾ ಆ ಕೋತಿಯನ್ನ ತನ್ನ ಮನೇಲಿ ಇಟ್ಕೊಳ್ಳೋದಿಕ್ಕೆ ಒಪ್ಕೋತಾಳೆ. ಸ್ವಲ್ಪ ದಿನಗಳಲ್ಲೇ ಬಲ್ಲು ಸರಿ ಹೋಗುತ್ತೆ. ಅದು ಬೇರೆ ಕೋತಿಗಳ ತರ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿಯೋದಿಕ್ಕೆ ಶುರು ಮಾಡುತ್ತೆ. ರೀ, ಕೇಳಿಸ್ಕೊಳ್ಳಿ, ನೀವ್ ಹೇಳಿದ್ರಂತ ಈ ಕೋತಿನ ನಾನು ಮನೆಯಲ್ಲಿ ಇಟ್ಕೊಂಡಿದೀನಿ. ಇವಾಗ ಇದು ಹುಷಾರಾಗಿದೆ, ಅದಕ್ಕೆ ಇವಾಗ ಇದನ್ನ ಕಾಡಲ್ ಬಿಡಿ. ಇಲ್ಲ ಗಂಗಾ, ನಾನ್ ಯಾವುದೇ ಕಾರಣಕ್ಕೂ ಇವನನ್ನ ಸಾಯೋದಕ್ಕೆ ಕಾಡಿಗೆ ಬಿಡೋದಿಲ್ಲ. ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಮ್ ಮಗುನ ಈ ಕೋತಿ ಸಾಯಿಸ್ಬಿಡುತ್ತೆ. ನೋಡಿ, ನೀವ್ ಹೇಳಿದ್ರಂತ ಇಷ್ಟೊಂದ್ ದಿನ ಈ ಕೋತಿನ ನಾನ್ ಮನೆಯಲ್ಲಿ ಇಟ್ಕೊಂಡಿದ್ದೆ. ಈಗಿದು ಹುಷಾರಾಗಿದೆ, ಇನ್ಮೇಲೆ ಇಲ್ಲಿರೋದ್ ಬೇಡ. ಅಯ್ಯೋ ದೇವ್ರೆ, ನಾನ್ ಹೇಗೆ ಇವಳಿಗೆ ಅರ್ಥ ಮಾಡಿಸ್ಲಿ? ಅಮ್ಮ, ನೀವು ಸರಿಯಾಗೇ ಹೇಳ್ತಿದ್ದೀರಾ, ನಾನೀಗ ಕಾಡಿಗೆ ಹೋಗ್ಲೇಬೇಕು. ಯಾಕೆ ಅಂದ್ರೆ ನೀವು ಪ್ರಾಣ ಕಾಪಾಡಿದೀರಾ, ಮತ್ತೆ ನನ್ ಪ್ರಾಣ ತೆಗಿಯೋದಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳ್ತಿದೀಯಾ? ಅಮ್ಮ, ನಾನ್ ಕಾಡಿಗೆ ಹೋದ್ ಕೂಡ್ಲೆ ನನ್ ಪ್ರಾಣನ ತೆಗೆದ್ಬಿಡ್ತಾರೆ. ಸಿಂಹದಿಂದ ಬಚಾವಾದ್ರೆ ನನ್ನನ್ನ ಚೀತಾ ಸಾಯಿಸುತ್ತೆ, ಚೀತದಿಂದ ಬಚಾವಾದ್ರೆ ನನ್ನನ್ನ ಹುಲಿ ಸಾಯಿಸ್ಬಿಡತ್ತೆ, ಯಾರಾದ್ರೂ ನನ್ನನ್ನ ಸಾಯಿಸ್ತಾರೆ. ಬಲ್ಲು ಸರಿಯಾಗಿ ಹೇಳ್ತಿದ್ದಾನೆ. ಅಮ್ಮ, ಒಂದ್ ವೇಳೆ ನಿಮಗೆ ನನ್ ಮೇಲೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನಾನು ಪೂರ್ತಿ ದಿನ ಅಪ್ಪಾಜಿ ಜೊತೆಗೆ ಇದ್ಕೊಂಡು ಹೊಲದಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ, ಮತ್ತೆ ರಾತ್ರಿ ಆದ್ರೆ ಆ ಮರದಲ್ಲಿ ಮಲ್ಕೋಬಿಡ್ತೀನಿ. ನಾನ್ ಯಾವುದೇ ಕಾರಣಕ್ಕೂ ನಿಮ್ ಮಗು ಹತ್ರ ಬರೋದಿಲ್ಲ. ಗಂಗಾ, ಹೇಗಾದ್ರೂ ಒಪ್ಕೋ, ಅವಾಗ ನನಗ್ ಗದ್ದೆಲಿ ಸಹಾಯಕ್ಕೂ ಕೂಡ ಇರ್ತಾನೆ, ಮತ್ತೆ ಇವನಿಗೆ ನಮ್ ರಕ್ಷಣೆ ಕೂಡ ಸಿಗತ್ತೆ. ತನಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಗಂಗಾ ಬಲ್ಲುನ ತನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಕ್ಕೆ ಒಪ್ಕೋತಾಳೆ. ಆಯ್ತು, ಆದ್ರೆ ಒಂದ್ ಮಾತ್ ನೆನಪಿಟ್ಕೊಳ್ಳಿ, ನನ್ ಮಗುನ್ ಹತ್ರ ಇದ್ ಬರ್ಬಾರ್ದು. ಸರಿ ಅಮ್ಮ. ಬಲ್ಲು ಸ್ವಲ್ಪ ದಿನಗಳಲ್ಲಿ ರಾಮುಗೆ ಸಹಾಯ ಮಾಡೋದಿಕ್ ಶುರು ಮಾಡುತ್ತೆ. ಮತ್ತೆ ರಾತ್ರಿ ಮರದ ಮೇಲೆ ಮಲ್ಕೊಳ್ಳುತ್ತೆ. ಒಂದು ದಿನ ಬಲ್ಲು ಬೆಳಿಗ್ಗೆ ಎದ್ದು ನೋಡಿದಾಗ ಅದರ ಎದುರಿಗೆ ಇನ್ನೂ 2 ಕೋತಿಗಳು ಬಂದು ನಿಂತಿರುತ್ತವೆ. ಹೋಯ್, ನನ್ನ ಹೆಸರು ಚಿನ್ನು.
ಮತ್ತೆ ನನ್ನ ಹೆಸರು ಮುನ್ನು. ನಿನ್ ಹೆಸರೇನು? ನನ್ನ ಹೆಸರು ಬಲ್ಲು ಅಂತ. ಮತ್ತೆ ನಾನು ಇಲ್ಲೇ ಉಳ್ಕೊಂಡಿರೋದು. ಮುನ್ನು, ನಿನಗಂತೂ ತುಂಬಾ ಖುಷಿ ಆಗಿರುತ್ತಲ್ವಾ? ನಾವು 3 ಜನನು ಸೇರ್ಕೊಂಡು ಬಿಸ್ಕೆಟ್ ತಿನ್ಬೋದು. 3 ಜನ ಬಿಸ್ಕೆಟ್ ತಿನ್ನೋದಾ? ನನಗೇನು ಅರ್ಥ ಆಗ್ತಿಲ್ಲ. ಅಯ್ಯೋ ಅಣ್ಣ, ಈ ಮನೆ ಮಾಲೀಕ ಇದಾರಲ್ವಾ, ಅವರು ಬೆಳಗ್ಗೆ ಎದ್ದ ಕೂಡ್ಲೆ ಅವ್ರ ಮಗನಿಗೆ ಬಿಸ್ಕೆಟ್ ಕೊಡ್ತಾರೆ. ಆ ಬಿಸ್ಕೆಟ್ನ ನಾವೆಲ್ಲರೂ ಸೇರ್ಕೊಂಡು ತಿನ್ನೋಣ. ಆಗ ನಮ್ 3 ಜನಕ್ಕೂ ಬಿಸ್ಕೆಟ್ ಸಿಗುತ್ತೆ. ಸಾಕ್ ನಿಲ್ಸೆ. ಇನ್ ಮುಂದೆ ಎಲ್ಲಾದ್ರೂ ಮುನ್ನನ್ ಬಿಸ್ಕೆಟ್ನ ನೀವು ಕದ್ದು ತಿಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನೋಡ್ತಾ ಇರಿ. ಅಯ್ಯೋ, ಏನ್ ಮಾತಾಡ್ತಿದ್ಯಾ? ಅಯ್ಯೋ ಅಣ್ಣ, ನಾವು ನಮ್ ಲಾಭದ ಬಗ್ಗೆ ಮಾತಾಡ್ತಿದೀವಿ. ನೀನ್ ನೋಡಿದ್ರೆ ನಮಗೆ ಧಮ್ಕಿ ಹಾಕ್ತಾ ಇದೀಯಾ. ನೋಡು, ಧಮ್ಕಿ ಹಾಕೋಕ್ಕೂ ಮೊದ್ಲು ನೀನ್ ಇದನ್ನ ನೆನ್ಪಿಟ್ಕೋ. ನೋಡು, ನಾವಿಬ್ರಿದೀವಿ, ನೀನ್ ಒಬ್ನೇ ಇದ್ದೀಯಾ. ನಾನು ನಿಮ್ ತರ ಹಳ್ಳಿಲಿ ಕದಿಯುವಂತಹ ಕೋತಿ ಅಲ್ಲ, ತಿಳ್ಕೊಳ್ಳಿ. ಕಾಡ್ನಲ್ಲಿ ಬದುಕುವಂತಹ ಕೋತಿ ನಾನು. ನಿಮ್ಮಿಬ್ರು ನಾನು ಒಂದೇ ಹೊಡೆತದಲ್ಲಿ ಹೊಡೆದಾಕ್ತೀನಿ, ಗೊತ್ತಾ? ಸರಿ, ನಮ್ಗೊಪ್ಪಿಗೆ ಇದೆ. ನಿನ್ನ ಸವಾಲ್ನ ನಾವು ಸ್ವೀಕರಿಸ್ತೀವಿ. ನೀನೀಗ ನಮ್ಗೆ ಹೊಡೆದು ತೋರ್ಸು ನೋಡೋಣ. ಇನ್ನು ಸ್ವಲ್ಪ ದಿನದಲ್ಲೇ ನಾವು ಬಿಸ್ಕೆಟಿನ ಜೊತೆಗೆ ನಿಮ್ ಮನೆ ಮಾಲೀಕನ ಮಗುನು ಎತ್ಕೊಂಡು ಹೋಗ್ತೀವಿ. ಇದನ್ನ ಕೇಳಿ ಬಲ್ಲುಗೆ ಕೋಪ ಬರುತ್ತೆ. ನಿಮಗ್ ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಹೊರಟು ಹೋಗಿ. ಗೆಟ್ ಔಟ್. ಹೋಗ್ತೀವಿ, ಆದ್ರೆ ನಾವ್ ಹೇಳದ್ನ ನೆನ್ಪಲ್ಲಿ ಇಟ್ಕೋ. ನಾವು ಬಿಸ್ಕೆಟಿನ ಜೊತೆಗೆ ಆ ಮಗುನು ಕೂಡ ಎತ್ಕೊಂಡು ಹೋಗ್ತೀವಿ. ಅಯ್ಯೋ ಕೊಬ್ಬಿದ್ ಕೋತಿ, ಒಂದ್ ವೇಳೆ ನಿನಗ್ ಧೈರ್ಯ ಇದ್ರೆ ಬಿಸ್ಕೆಟಿನ ಜೊತೆಗೆ ಆ ಮಗುನು ಕರ್ಕೊಂಡು ಹೋಗು ನೋಡೋಣ. ಕೇಳಿಸ್ಕೊಂಡ್ರ ನೀವಿಬ್ರು? ಬಿಸ್ಕೆಟಿನ ಜೊತೆಗೆ ಆ ಮಗುನು ಕರ್ಕೊಂಡು ಹೋಗಿ. ಬಲ್ಲು ಹೀಗೆ ಮಾತಾಡೋದನ್ನ ಕೇಳಿಸ್ಕೊಂಡ ಗಂಗಾಗೆ ಬಲ್ಲು ಮೇಲೆ ಅನುಮಾನ ಬರುತ್ತೆ. ಅವಳು ಅನ್ಕೋತಾಳೆ, ಬಲ್ಲು ಇನ್ನೆರಡು ಕೋತಿಗಳ ಜೊತೆ ಸೇರಿ ತನ್ನ ಮಗುನ ಎತ್ಕೊಂಡು ಹೋಗೋದಿಕ್ಕೆ ಪ್ಲಾನ್ ಮಾಡ್ತಿದೆ ಅಂತ. ಹಾಗಾಗಿ ಗಂಗಾ ಬಲ್ಲುನ ಸಾಯಿಸೋದಿಕ್ಕೆ ಪ್ಲಾನ್ ಮಾಡ್ತಾಳೆ. ಮಾರನೇ ದಿನ, ಬಲ್ಲು, ಬೇಗ ಕೆಳಗಿಳಿ. ನಾವಿವತ್ತು ಬೇಗ ಗದ್ದೆಗೆ ಹೋಗ್ಬೇಕು. ಸ್ವಲ್ಪ ನಿಲ್ಲಿ. ಗದ್ದೆಗೆ ಹೋಗೋ ಮೊದಲು ನನ್ನ ಮಗುಗೆ ಏನಾದರೂ ತಿನ್ನಿಸ್ಕೊಂಡು ಹೋಗ್ರಿ. ತಗೋ ಮಗನೆ, ನಿನಗೆ ಹಲ್ವಾ ಇಷ್ಟ ಅಲ್ವಾ? ಇವತ್ತು ನಿನಗೋಸ್ಕರ ನಿನಗಿಷ್ಟ ಅಂತ ಹಲ್ವಾ ಮಾಡಿದ್ದೀನಿ. ಗಂಗಾ ಬಲ್ಲುನ ಕೊಲ್ಲೋದಿಕ್ಕೋಸ್ಕರ ಹಲ್ವಾದಲ್ಲಿ ವಿಷನ ಬೆರೆಸಿ ತಗೊಂಡ್ ಬಂದಿರ್ತಾಳೆ. ಅಮ್ಮ, ನೀವು ನಿಜವಾಗ್ಲೂ ನನಗೋಸ್ಕರ ಹಲ್ವಾ ಮಾಡ್ಕೊಂಡು ಬಂದಿದ್ದ? ಹಾ ಮಗ್ನೆ, ತಗೋ ಇದನ್ನ. ಈಗ ನಾನು ಈ ಹಲ್ವಾನ ಹೊಟ್ಟೆ ತುಂಬಾ ತಿಂತೀನಿ. ಬಲ್ಲು ಹಲ್ವಾ ತಗೊಂಡು ರಾಮು ಜೊತೆಗೆ ಗದ್ದೆಗೆ ಹೋಗ್ತಾನೆ. ಗದ್ದೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಬಲ್ಲುಗೆ ತಲೆ ಸುತ್ತೋದಿಕ್ ಶುರುವಾಗುತ್ತೆ. ಬಲ್ಲು ಹುಷಾರು ತಪ್ಪಿದ್ದನ್ನ ನೋಡಿ ರಾಮು ವೈದ್ಯರ ಹತ್ರ ಅದನ್ನ ಕರ್ಕೊಂಡು ಹೋಗ್ತಾನೆ. ಬಲ್ಲುಗೆ ಚಿಕಿತ್ಸೆ ಮಾಡಿ ವೈದ್ಯರು ಅದನ್ನ ಹುಷಾರ್ ಮಾಡ್ತಾರೆ. ರೀ, ಸ್ವಲ್ಪ ನೋಡ್ರಿ, ನಾ ಸಂತೆಗೆ ಹೋಗ್ತಾ ಇದ್ದೀನಿ. ಮಗು ಕಡೆ ಗಮನ ಕೊಡಿ. ಸರಿ. ಮತ್ತೆ ಹಾ, ಆ ಕೋತಿಯಿಂದ ನಮ್ಮ ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ನನಗೆ ಆ ಕೋತಿ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ. ಹೀಗೆ ಹೇಳಿ ಗಂಗಾ ಸಂತೆಗೆ ಹೋಗ್ತಾಳೆ. ಮತ್ತೆ ಬಲ್ಲು ಮರದಿಂದ ಕೆಳಗಡೆ ಬರುತ್ತೆ. ಅಪ್ಪಾಜಿ, ಇವತ್ತು ಗದ್ದೆನಲ್ಲಿ ಏನು ಕೆಲಸ ಇಲ್ವಾ? ಗಂಗಾ ಪೇಟೆಗೆ ಹೋಗಿದ್ದಾಳೆ. ಅವಳು ವಾಪಸ್ ಬಂದ್ಮೇಲೆ ನಾವು ಗದ್ದೆಗೆ ಹೋಗೋಣ. ಆಗ ಅಲ್ಲಿಗೆ ಒಬ್ಬ ಗ್ರಾಮಸ್ಥ ಬರ್ತಾನೆ. ರಾಮು ಅಣ್ಣ, ನಿಮ್ ಗದ್ದೆಗೆ ದನ ಕರುಗಳು ನುಗ್ಗಿ ಬೆಳೆನೆಲ್ಲ ತಿಂತಾ ಇವೆ. ಇದನ್ನ ಕೇಳಿ ರಾಮು ಗಾಬರಿ ಆಗ್ತಾನೆ. ಬಲ್ಲು, ನಾನು ಈಗಿಂದೀಗ್ಲೇ ಗದ್ದೆಗೆ ಹೋಗ್ಲೇಬೇಕು. ಗಂಗಾ ಬರೋವರೆಗೂ ನೀನು ಮುನ್ನನ್ನ ಚೆನ್ನಾಗಿ ನೋಡ್ಕೋ. ಸರಿ ಅಪ್ಪಾಜಿ. ರಾಮು ಗದ್ದೆ ಕಡೆ ಹೋಗ್ತಾನೆ. ಮತ್ತೆ ಬಲ್ಲು ಮರದ ಮೇಲ್ಗಡೆ ಕೂತ್ಕೊಂಡು ಮಗುವನ್ನ ಗಮನಿಸ್ತಾ ಇರುತ್ತೆ. ಆಗ ಅಲ್ಲಿಗೆ ಒಂದು ಸರ್ಪ ಬರುತ್ತೆ. ಸರ್ಪ ಹರಿದಾಡ್ಕೊಂಡು ಮಗು ಇರೋ ಜಾಗಕ್ಕೆ ಬರುತ್ತೆ. ಮರದ ಮೇಲೆ ಕೂತಿದ್ದ ಬಲ್ಲು ಆ ಸರ್ಪವನ್ನ ನೋಡುತ್ತೆ. ಬಲ್ಲು ಆ ಸರ್ಪದ ಹತ್ರ ಹೋಗೋಷ್ಟರಲ್ಲಿ ಆ ಸರ್ಪ ಮಗುವಿನ ಹತ್ರ ಹೋಗ್ತಾ ಇರುತ್ತೆ. ಹಾವು ಮಗುವನ್ನ ಕಚ್ಚೋಷ್ಟರಲ್ಲಿ ಬಲ್ಲು ಆ ಹಾವನ್ನ ಹಿಡಿದು ದೂರ ಎಸೆಯುತ್ತೆ. ಆ ಹಾವು ದೂರ ಹೋಗ್ಬೀಳುತ್ತೆ. ಆಮೇಲೆ ಬಲ್ಲು ಆ ಮಗುವನ್ನ ಎತ್ಕೊಂಡು ಹೋಗಿ ಹುಷಾರಾಗಿ ಹಾಸಿಗೆ ಮೇಲೆ ಮಲಗಿಸುತ್ತೆ. ಸ್ವಲ್ಪ ಸಮಯದ ನಂತರ ಗಂಗಾ ಮನೆಗೆ ಬರ್ತಾಳೆ. ತೊಟ್ಟಿಲಲ್ಲಿ ತನ್ನ ಮಗು ಇಲ್ದೇ ಇರೋದನ್ನ ನೋಡಿ ಅವಳು ಹೆದರುತ್ತಾಳೆ. ಅಯ್ಯೋ ದೇವ್ರೆ, ಈ ಕೋತಿ ನನ್ನ ಮಗುನ ಸಾಯಿಸ್ಬಿಟ್ಟಿದೆ. ಅದಕ್ಕೆ ನನ್ನ ಮಗು ಈ ತೊಟ್ಲಲ್ಲಿಲ್ಲ. ನಾನಿದನ್ ಬಿಡಲ್ಲ. ಬಲ್ಲು ನಡೆದಿರೋ ವಿಷಯನೆಲ್ಲ ಗಂಗಾ ಹತ್ರ ಹೇಳೋದಿಕ್ಕೆ ಗಂಗಾ ಹತ್ರ ಬರುತ್ತೆ. ಆಗ ತಕ್ಷಣ ಗಂಗಾ ಒಂದು ಕೋಲನ್ನ ತಗೊಂಡು ಬಲ್ಲು ಮೇಲೆ ಹೊಡೆಯೋದಿಕ್ಕೆ ಶುರು ಮಾಡ್ತಾಳೆ. ನೀನ್ ನನ್ನ ಮಗುನ ಸಾಯಿಸ್ಬಿಟ್ಟಿದೀಯಾ.
ನಾನು ನಿನ್ ಸುಮ್ಮನೆ ಬಿಡಲ್ಲ. ಆ, ಆ, ಆ! ಕೊಲೆಗಾರ ಕೋತಿ, ನನಗ್ ನಿನ್ ಮೇಲೆ ಮೊದ್ಲೇ ನಂಬಿಕೆ ಇರ್ಲಿಲ್ಲ. ನಿನ್ ಮೊದ್ಲೇ ನನ್ ಸಾಯಿಸ್ಬಿಡ್ಬೇಕಾಗಿತ್ತು. ಮಗು ಅಳೋ ಶಬ್ದ ಕೇಳಿ ಗಂಗಾ ತನ್ನ ಮನೆ ಒಳಗಡೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಮಗು ಜೀವಂತವಾಗಿ ಮಲಗಿರುತ್ತೆ. ಮಗು ಜೀವಂತವಾಗಿರೋದನ್ನ ನೋಡಿ ಗಂಗಾ ಖುಷಿ ಪಡ್ತಾಳೆ. ಇನ್ನೊಂದು ಕಡೆ ದೂರದಲ್ಲಿ ಸರ್ಪ ಹರ್ಕೊಂಡು ಹೋಗ್ತಾ ಇರುತ್ತೆ. ಆಗ ಗಂಗಾಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ. ಒಂದ್ ವೇಳೆ ಆ ಹಾವು ತನ್ನ ಮಗುವನ್ನ ಕಚ್ಬಿಟ್ಟಿದ್ರೆ ತನ್ನ ಮಗು ಪ್ರಾಣ ಉಳಿಸೋದಿಕ್ಕೆ ಬಲ್ಲು ತನ್ನ ಪ್ರಾಣವನ್ನೇ ಪಣವಾಗಿಟ್ಟಿರೋದು ಅವಳು ಗೊತ್ತಾಗುತ್ತೆ. ಆಗ ಅವಳು, ಅಯ್ಯೋ ದೇವ್ರೆ, ನಾನ್ ಏನ್ ಮಾಡ್ಬಿಟ್ಟೆ? ಆಗ ರಾಮು ಮನೆಗ್ ಬರ್ತಾನೆ. ಅಯ್ಯೋ, ಇದೇನಿದು? ಬಲ್ಲುನ ಯಾರ್ ಸಾಯಿಸಿದ್ದು? ಆಗ ಗಂಗಾ ಅಳ್ತಾ ರಾಮುಗೆ ನಡೆದ ಘಟನೆಯನ್ನೆಲ್ಲ ವಿವರಿಸ್ತಾಳೆ. ನನ್ ತಪ್ಪು ತಿಳುವಳಿಕೆ ಕಾರಣದಿಂದ ನನ್ ಮಗುನ ರಕ್ಷಣೆ ಮಾಡಿದ ಕೋತಿನ ನಾನೇ ಸಾಯಿಸ್ಬಿಟ್ಟೆ. ದೇವ್ರೆ, ನನ್ ಕೈಲಿ ಇದೆಂತ ತಪ್ಪು ಮಾಡಿಸ್ದೆ. ಗಂಗಾಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ. ಆಗ ನನಗ್ ಹೊಡಿಬೇಡಿ, ನನಗ್ ಹೊಡಿಬೇಡಿ. ನಾನ್ ನಿಮ್ ಮಗನ ಶತ್ರು ಅಲ್ಲ. ನನಗ್ ಹೊಡಿಬೇಡಿ. ಬಲ್ಲು ಕಿರ್ಚೋದನ್ನ ಗಂಗಾ ಮತ್ತೆ ರಾಮು ಇಬ್ರು ನೋಡ್ತಾರೆ. ರೀ, ಕೋತಿ ಜೀವಂತವಾಗಿದೆ, ಇನ್ನೂ ಉಸಿರಾಡ್ತಾ ಇದೆ. ಕಾಪಾಡಿ ಇದನ್ನ. ಹಾ, ನಾನು ಬಲ್ಲುನ ಕರ್ಕೊಂಡು ಈಗ್ಲೇ ಆಸ್ಪತ್ರೆಗೆ ಹೋಗ್ತೀನಿ. ಆಸ್ಪತ್ರೆಗೆ ನನ್ನನ್ನ ಕರ್ಕೊಂಡು ಹೋಗೋ ಅಗತ್ಯ ಇಲ್ಲ ಅಪ್ಪಾಜಿ, ನಾನ್ ಚೆನ್ನಾಗಿದ್ದೀನಿ. ಬಲ್ಲು ಆರೋಗ್ಯವಾಗಿರೋದನ್ನ ನೋಡಿ ಇಬ್ರು ಖುಷಿ ಪಡ್ತಾರೆ. ನನ್ ಕ್ಷಮಿಸ್ಬಿಡು ಬಲ್ಲು, ನೀ ನನ್ ಮಗುನ ಕಾಪಾಡ್ದವನು. ನಾನ್ ನಿನ್ನನ್ನೇ ಶತ್ರು ಅನ್ಕೊಂಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡು ಮಗನೇ. ಅಮ್ಮ, ನಿಮಗ್ ನನ್ ಮೇಲೆ ನಂಬಿಕೆ ಇರ್ಲಿಲ್ಲ. ಈ ವಿಷಯ ನನಗೆ ಮೊದ್ಲೇ ಗೊತ್ತಿತ್ತು. ನೀವು ನನಗೆ ಕೊಡೋ ಊಟದಲ್ಲಿ ವಿಷ ಹಾಕಿದ್ರಿ, ಅದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೆ. ಏನು? ಅದ್ ನಿನಗ್ ಗೊತ್ತಿದ್ರು ಆ ವಿಷದ ಹಲ್ವಾ ನೀನ್ ಹೇಗ್ ತಿಂದೆ? ಹಾ ಅಮ್ಮ, ನಿಮಗೆ ಬೇಜಾರ್ ಮಾಡೋದಕ್ಕೆ ನನಗಿಷ್ಟ ಇರ್ಲಿಲ್ಲ. ನಿಮಗೆ ನಾನ್ ಸಾಯ್ಬೇಕಾಗಿತ್ತು. ಅದಕ್ಕೆ ನಾನ್ ಅನ್ಕೊಂಡೆ ಕಾಡಲ್ಲಿರೋ ಸಿಂಹದ ಕೈಲಿ ಸಾಯೋದ್ಕಿಂತ ನಾನು ನಮ್ಮಮ್ಮ ಕೊಟ್ಟಿರೋ ವಿಷ ತಗೊಂಡ್ ಸಾಯೋದೇ ಲೇಸು ಅನ್ಕೊಂಡೆ. ಹಾಗಾಗಿ ನೀವ್ ಕೊಟ್ಟಿರೋ ವಿಷದ ಹಲ್ವಾನ ನಾನ್ ತಿಂದೆ. ನಾನು ಇವನಿಗೆ ಚಿಕಿತ್ಸೆ ಕೊಡ್ಸೋದಕ್ಕೆ ನಾನು ವೈದ್ಯರ ಹತ್ರ ಕರ್ಕೊಂಡು ಹೋಗಿದ್ದೆ. ಹಾಗಾದ್ರೆ ನೀನವತ್ ಹೇಳಿದ್ದು ಸುಳ್ಳ? ಈಗ ಪ್ರಾಣಕ್ಕೇನು ತೊಂದ್ರೆ ಇಲ್ಲ, ಆದ್ರೆ ನನಗೊಂದು ವಿಷಯ ಅರ್ಥ ಆಗ್ಬೇಕು. ಈ ಕೋತಿ ಹೊಟ್ಟೆಲಿ ವಿಷ ಹೇಗ್ ಬಂತು ಅಂತ. ಹಾಗಾದ್ರೆ ಗಂಗಾನೇ ಊಟದಲ್ಲಿ ವಿಷ ಹಾಕಿರ್ಬೋದಾ? ಆಗ ಗಂಗಾನ ಕಾಪಾಡೋದಿಕ್ಕೆ ಬಲ್ಲು ಹೇಳುತ್ತೆ. ಇಲ್ಲ ಅಪ್ಪಾಜಿ, ನೀವು ಅಮ್ಮನ ಮೇಲೆ ಅನುಮಾನ ಪಡ್ಬೇಡಿ. ನಾವು ಗದ್ದೆ ಹತ್ರ ಬರ್ಬೇಕಾದ್ರೆ ನಾನ್ ಯಾವುದೋ ವಿಷದ ಹಣ್ಣು ತಿಂದ್ಬಿಟ್ಟಿದೀನಿ ಅಂತ ಕಾಣುತ್ತೆ. ಅಮ್ಮ ಹಲ್ವದಲ್ಲಿ ವಿಷ ಹಾಕಿಲ್ಲ. ಹಾ ಅಪ್ಪಾಜಿ, ಅವತ್ತು ನಾನು ಸುಳ್ಳು ಹೇಳಿದ್ದೆ. ನಾನ್ ಯಾವುದೇ ವಿಷದ ಹಣ್ಣು ಅವತ್ತು ತಿಂದಿರ್ಲಿಲ್ಲ. ನೋಡುದ್ಯಾ ಗಂಗಾ, ಇದೆಷ್ಟು ಒಳ್ಳೆ ಕೋತಿ ಅಂತ. ಇದು ಗೊತ್ತಿತ್ತು ನೀನು ಹಲ್ವದಲ್ಲಿ ವಿಷ ಹಾಕಿದ್ಯಾ ಅಂತ, ಅಂದ್ರೂ ಕೂಡ ಹಲ್ವಾ ತಿಂತು. ಹಾ, ಅದ್ ತನ್ ಪ್ರಾಣದ ಬಗ್ಗೆನೂ ಚಿಂತೆ ಮಾಡ್ದೆ, ನನ್ ಮಗುನ್ ಪ್ರಾಣನ ಕಾಪಾಡಿದೆ. ಇವತ್ತಿಂದ ಇದು ಕೋತಿ ಅಲ್ಲ, ಅದ್ ನನ್ ಮಗು. ಇನ್ಮೇಲೆ ಇವ್ನು ಇಲ್ಲೇ ಇರ್ತಾನೆ ನಮ್ ಜೊತೆ. ಇದನ್ನ ಕೇಳಿ ಎಲ್ರೂ ಸಂತೋಷ ಪಡ್ತಾರೆ. ಅಂದಿನಿಂದ ಬಲ್ಲುನ ರಾಮು ಮತ್ತೆ ಗಂಗಾ ತಮ್ಮ ಮಗುವಿನ ಜೊತೆ ಅದನ್ನು ಮಗು ತರ ನೋಡ್ಕೋತಾರೆ. तपाईहरुलाई हाम्रो यो भिडियो मन परेमा हाम्रो च्यानललाई प्लिज सब्स्क्राइब गर्नुहोस् अनि साथै भिडियोलाई लाइक र शेयर गर्न नभुल्नुहोला। धन्यवाद।